ರೀಸೆಂಟ್ಲಿ ಬ್ಯಾಂಗ್ಳೂರಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಏನು ಅಂತ ಹೇಳಿದ್ರೆ 18 ಫ್ಲೋರ್ ಇರುವಂತ ಒಂದು ಅಪಾರ್ಟ್ಮೆಂಟ್ ಬೆಂಡ್ ಆಗಿದೆ. ಅಂದ್ರೆ ಇನ್ನು ಬಿದ್ದಿಲ್ಲ, ಬಟ್ 100% ಬೀಳುತ್ತೆ. ಲಕ್ಕಿಲಿ ಅಲ್ಲಿ ರೆಸಿಡೆಂಟ್ಸ್ ಯಾರು ಇರಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಇದು ಹೊಸ ಪ್ರಾಜೆಕ್ಟ್, ಇನ್ನು ಯಾರು ಆಕ್ಯುಪೈ ಆಗಿರ್ಲಿಲ್ಲ. ಇದಕ್ಕೆ ರೀಸನ್ ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ, ಕನ್ಸ್ಟ್ರಕ್ಷನ್ ಕ್ವಾಲಿಟಿ. ಬಟ್ ಇವಾಗ ಆ ಕಂಪನಿಯವರು ಆ ಒಂದು ಬಿಲ್ಡಿಂಗ್ ನ ಡೆಮೋಲಿಷ್ ಮಾಡ್ತೀವಿ ಅಂತ ಹೇಳಿದರೆ ಅವರ ಒಂದು ತಪ್ಪನ್ನ ಅಕ್ಸೆಪ್ಟ್ ಮಾಡ್ಕೊಂಡು, ಹಂಗಂತ ಆ ಕಂಪನಿಯವರು ಮಾಡಿರುವಂತ ಪ್ರೀವಿಯಸ್ ಎಲ್ಲಾ ಪ್ರಾಜೆಕ್ಟ್ ಈ ತರ ಆಗಿದ್ಯಾ? ಆಬ್ವಿಯಸ್ಲಿ ಇಲ್ಲ. ಬಟ್ ನಾನಿಲ್ಲಿ ಹೇಳಕ್ ಬರ್ತಾ ಇರೋದು, ಈ ತರ ಇನ್ಸಿಡೆಂಟ್ ಯೂಶಲಿ ಬ್ರಿಕ್ ಕನ್ಸ್ಟ್ರಕ್ಷನ್ ಆಗೋದು. ನಿಮಗೆ ಗೊತ್ತು ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಯೂಶಲಿ ಯಾವ ತರ ಮಾಡ್ತಾರೆ ಅಂತ. ಯಾವ ತರ ಮೋಲ್ಡ್ ನ ಯೂಸ್ ಮಾಡ್ಕೊಂಡು ಪಿಲ್ಲರ್ ನ ಮಾಡ್ತಾರೆ. ದೆನ್ ಅದೇ ತರ ಮೋಲ್ಡ್ ನ ಯೂಸ್ ಮಾಡ್ಕೊಂಡು ಫ್ಲೋರ್ ಬೈ ಫ್ಲೋರ್ ಸ್ಲ್ಯಾಬ್ ನ ಹಾಕೊಳ್ತಾರೆ. ದೆನ್ ಬಾರ್ಡರ್ ಅಲ್ಲಿ ಸಿಮೆಂಟ್ ಬ್ರಿಕ್ ನ ಯೂಸ್ ಮಾಡ್ಕೊಂಡು ವಾಲ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಸೊ ಇದನ್ನ ನಾವು ಬ್ರಿಕ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಸೊ ಇದ್ರಲ್ಲಿ ಸ್ವಲ್ಪ ಬಿಲ್ಡಿಂಗ್ ಏನಾದ್ರೂ ಬೆಂಡ್ ಆದ್ರೆ, ಸೊ ಅವಾಗ ಫ್ಲೋರ್ಸ್ ಅಲ್ಲಿ ಏನ್ ವಾಲ್ಸ್ ಇರುತ್ತಲ್ವಾ, ಬ್ರಿಕ್ ನ ಯೂಸ್ ಮಾಡ್ಕೊಂಡು ವಾಲ್ ಮಾಡಿರ್ತಾರಲ್ವಾ, ಸೊ ಅವಾಗ ಏನಾಗುತ್ತೆ, ಕ್ರ್ಯಾಕ್ ಆಗುತ್ತೆ. ದೆನ್ ಕೊಲಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ ಎಂಟೈರ್ ಬಿಲ್ಡಿಂಗ್ ಕೂಡ. ಬಟ್ ನಾವು ಮಾರ್ಕೆಟಿಂಗ್ ಮಾಡುವಂತ ಮೆಜಾರಿಟಿ ಆಫ್ ದ ಏನು ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ ಇದೆ, ಸೊ ಹೊಸ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಅದನ್ನೇ ಮೈ ಒನ್ ಕನ್ಸ್ಟ್ರಕ್ಷನ್. ಇದು ನ್ಯೂ ಟೆಕ್ನಾಲಜಿ. ಸೊ ಈ ಹೊಸ ಟೆಕ್ನಾಲಜಿಯಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇರೋಂತ ಒಂದು ಪ್ರಾಜೆಕ್ಟ್ ಹತ್ರನೇ ನಾನು ಇವಾಗ ಇದೀನಿ. ಸೊ ಈ ಮೈ ಒನ್ ಕನ್ಸ್ಟ್ರಕ್ಷನ್ ಅಲ್ಲಿ ಹೊಸ ಟೆಕ್ನಾಲಜಿಯಲ್ಲಿ ಏನ್ ಮಾಡ್ತಾರೆ, ಅದೇ ತರ ಮೋಲ್ಡ್ ನ ಯೂಸ್ ಮಾಡಿ ಬೇಸ್ಮೆಂಟ್ ಇಂದ ಟಾಪ್ ಫ್ಲೋರ್ ವರ್ಗೂ, ಇನ್ಕ್ಲೂಡಿಂಗ್ ಬಾರ್ಡರ್ ಅಲ್ಲಿ ಇರುವಂತ ವಾಲ್ಸ್ ಆಗಿರ್ಬೋದು ಅಥವಾ ಇನ್ಸೈಡ್ ಅಲ್ಲಿ ಇರುವಂತ ವಾಲ್ಸ್ ಆಗಿರ್ಬೋದು, ಟಾಪ್ ಟು ಬಾಟಮ್ ವರ್ಗೂ ಕೂಡ ಮೋಲ್ಡ್ ನ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಇದರಿಂದ ಎಂಟೈರ್ ಬಿಲ್ಡಿಂಗ್ ಒಂದ್ ಪಿಲ್ಲರ್ ತರ ಆಗಿರುತ್ತೆ. ಸೊ ಕನ್ಸ್ಟ್ರಕ್ಷನ್ ಅಲ್ಲಿ ಕಾಂಪ್ರಮೈಸ್ ಆಗದೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಕೊಡೋದು ರೆಪ್ಯೂಟೆಡ್ ಬಿಲ್ಡರ್. ಸೊ ನೀವು ಈ ತರ ರೆಪ್ಯೂಟೆಡ್ ಬಿಲ್ಡರ್ಸ್ ಅಲ್ಲಿ ಅಪಾರ್ಟ್ಮೆಂಟ್ ಬೈ ಮಾಡಬೇಕು ಅಂತ ರೆಡಿ ಇದ್ದೀರಾ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಇರುವಂತ ನಂಬರ್ಗೆ ನೀವು ಕಾಲ್ ಮಾಡಬಹುದು. ನಿಮ್ಮ ರಿಕ್ವೈರ್ಮೆಂಟ್ ನ ತಿಳ್ಕೊಂಡು, ಅಂದ್ರೆ ಬಜೆಟ್ ಆಗಿರ್ಬೋದು ಅಥವಾ ಯಾವ ಲೊಕೇಶನ್ ನೋಡ್ತಿದ್ದೀರಾ, ಸೊ ಈ ರಿಕ್ವೈರ್ಮೆಂಟ್ ಗೆ ಯಾವ ಪ್ರಾಜೆಕ್ಟ್ ಸೂಟಬಲ್ ಆಗುತ್ತೆ ಅಂತ ವಿ ವಿಲ್ ಅಸಿಸ್ಟ್. ಸೊ ಆಸ್ ಆಫ್ ನೌ ನಾವು ನಾರ್ತ್ ಬ್ಯಾಂಗ್ಳೂರ್ ಮಾತ್ರ ಫೋಕಸ್ ಮಾಡ್ತಾ ಇದೀವಿ. ಸೊ ಯಾರೆಲ್ಲ ನಾರ್ತ್ ಬ್ಯಾಂಗ್ಳೂರಲ್ಲಿ ಅಂದ್ರೆ ಯಲಹಂಕ ಇಂದ ಟಿಲ್ ದೇವನಹಳ್ಳಿವರೆಗೂ ಯಾರೆಲ್ಲ ಅಪಾರ್ಟ್ಮೆಂಟ್ ಬೈ ಮಾಡಬೇಕು ಅಂತ ರೆಡಿ ಇದ್ದೀರಾ, ಸೊ ನಾನು ಹೇಳ್ದಂಗೆ ಮೇಜರ್ಲಿ ರೆಪ್ಯೂಟೆಡ್ ಬಿಲ್ಡರ್ಸ್ ಪ್ರಾಜೆಕ್ಟ್ಸ್ ನಮ್ಮ ಹತ್ರ ಇರೋದು. ಸೊ ಡೆಫಿನೆಟ್ಲಿ ಇವಾಗಲೇ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ರಿಯಲ್ ಎಸ್ಟೇಟ್ ಕಂಟೆಂಟ್ ಅಂಡ್ ಅಪ್ಕಮಿಂಗ್ ಪ್ರಾಜೆಕ್ಟ್ ನ ಅಪ್ಡೇಟ್ಗೋಸ್ಕರ ನಮ್ಮ ಒಂದು ಪೇಜ್ ನ ಫಾಲೋ ಮಾಡಬಹುದು. ಥ್ಯಾಂಕ್ ಯು.